ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಮಾರ್ಚ್ 18, 19 ಮತ್ತೆ 20th 3 ದಿನ ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ಏನಾದ್ರು ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ನಯೋಗ ಪ್ರೋಟೋಕಾಲ್ CBD ಅಂತ ಹೇಳ್ತೀವಿ, ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಸೊ ಒಂದು ಜೀವ ವೈವಿಧ್ಯತೆನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಮಾಡ್ಕೊಂಡಂತ ಒಂದು ಕನ್ವೆನ್ಷನ್, ಅದರ ಅಂಡರ್ ತಂದಿದ್ದು ನಯೋಗ ಪ್ರೋಟೋಕಾಲ್. ಸೊ ಅದರ ಇಂಪ್ಲಿಮೆಂಟೇಷನ್ ಸಂಬಂಧಪಟ್ಟಾಗ ಈಗ ಸುದ್ದಿನಲ್ಲಿದೆ, ಅದೇನು ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಂತರ ಬಂದು ವೇಲಾ ಕಾರ್ಲಿ ಅನ್ನೋದೊಂದು ಕ್ರಾಬ್ ಸ್ಪೀಶೀಸ್, ಏಡಿ ಸ್ಪೀಶೀಸ್. ಇದು ಆಕ್ಚುಲಿ ಈಗ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಕ್ಕಿರುವಂತದ್ದು. ಇದ್ರೊಂದು ಸ್ಪೆಷಾಲಿಟಿ ಇದೆ, ಅದೇನಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಹೆಲ್ತ್ ಇನ್ಸೂರೆನ್ಸ್ ಏನಿದೆ ನಮ್ಮಲ್ಲಿ ಆಕ್ಚುಲಿ ಕಡಿಮೆ ಇದೆ, ಆಲ್ಮೋಸ್ಟ್ 58 crores ಅಷ್ಟೇ ಕವರ್ ಆಗಿರೋದು, ಲೆಸ್ ದೆನ್ 50% ಅಂತ ಅನ್ಕೋಬಹುದು ಅಷ್ಟಿರುವಂತದ್ದು. ಸೊ ಇದನ್ನ ಯೂನಿವರ್ಸಲ್ ಆಗಿ ಕವರೇಜ್ ಮಾಡಬೇಕು ಪ್ರತಿಯೊಬ್ಬರಿಗೂ, ಅಟ್ಲೀಸ್ಟ್ ಬೈ 2033 2033 ಒಳಗಡೆ ಎಲ್ಲರೂ ಕೂಡ ಹೆಲ್ತ್ ಇನ್ಸೂರೆನ್ಸ್ ಅಂಡರ್ ಅಲ್ಲಿ ತರಬೇಕಾಗಿದೆ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಇಂಡಿಯಾ ಪೋಸ್ಟ್ ಒಂದು ಹೊಸ ಪ್ರಾಜೆಕ್ಟ್ ತಂದಿದೆ, ಪ್ರೀಮಿಯಂ ಸ್ಪೀಡ್ ಪೋಸ್ಟ್ ಅಂತ. ಪ್ರೀಮಿಯಂ ಸ್ಪೀಡ್ ಪೋಸ್ಟ್ ಅಂದ್ರೆ ಯಾರಿಗೆ ತುಂಬಾ ನೀಡ್ ಇರುತ್ತೆ, ಯಾವ್ದೋ ಒಂದು ಸೆನ್ಸಿಟಿವ್ ವಿಚಾರಗಳಿರುತ್ತೋ ಅಥವಾ ಸೆನ್ಸಿಟಿವ್ ಪ್ರಾಡಕ್ಟ್ಗಳಿರುತ್ತೋ ಅದನ್ನ ಬೇಗ ತಲುಪಿಸುವಂಥದ್ದು, ಎಷ್ಟು 48 hours ಅಲ್ಲಿ, 24 hours ಅಲ್ಲಿ, ಈ ತರದ ಒಂದು ಪ್ರಾಜೆಕ್ಟ್. ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಸಕಾಲ ಸ್ಕೀಮ್ ಕರ್ನಾಟಕದ ಸ್ಕೀಮ್. ಇದು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಈ ಸಕಾಲ ಸ್ಕೀಮ್ ಅಂತಂದ್ರೆ ಇನ್ ಟೈಮ್ ಡೆಲಿವರಿ ಅಂತ ಹೇಳ್ತೀವಿ, ಸರ್ವಿಸ್ ಡೆಲಿವರಿ ಅಂತ ಹೇಳ್ಬಿಟ್ಟು, ಅಂದ್ರೆ ವಿತ್ ಇನ್ ಅ ಟೈಮ್ ಫ್ರೇಮ್ ಅಲ್ಲಿ ಸರ್ವಿಸ್ ಡೆಲಿವರಿ ಕೊಡುವಂಥದ್ದು. ಸೊ ಈಗ ಆಲ್ಮೋಸ್ಟ್ ಮೋರ್ ದೆನ್ 99% ಇದಕ್ಕೆ ರೆಸ್ಪಾಂಡ್ ಮಾಡಿದೀವಿ, ಅಚೀವ್ ಮಾಡಿದೀವಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ನೋಡ್ಬೇಕಾಗುತ್ತೆ. ನಂತರ ಬಂದು ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ಏನಿದೆಯಲ್ಲ, ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ಈಗ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ ಏನಿದೆ, ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ ಅದು RTI ಅಂಡರ್ ಬರುತ್ತೆ ಅಥವಾ ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಅಂಡರ್ ಬರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ತಿಳ್ಕೋಬಹುದಾಗುತ್ತೆ ಅಂತ ಹೇಳ್ತಾ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು BMAP, ಭಾರತ್ ಇಂಟರ್ಫೇಸ್ ಫಾರ್ ಮನಿ. ಸೊ 2016 ತಂದಂತ ಒಂದು ಪ್ರಾಜೆಕ್ಟ್ ಇದು, ಅಂದ್ರೆ ಪ್ಲಾಟ್ಫಾರ್ಮ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ, ಮನಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ತಂದಂತ ಒಂದು ಪ್ಲಾಟ್ಫಾರ್ಮ್. ಸೊ ಈಗ ಇದಕ್ಕೆ ಮಹೇಂದ್ರ ಸಿಂಗ್ ಧೋನಿ ಅವ್ರನ್ನ ಅಂಬಾಸಿಡರ್ ಆಗಿ ಅಪಾಯಿಂಟ್ ಮಾಡಿರುವಂತದ್ದು, ಬ್ರಾಂಡ್ ಅಂಬಾಸಿಡರ್ ಆಗಿ. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಜೊತೆಗೆ ಇನ್ನೊಂದಷ್ಟು ಆರ್ಟಿಕಲ್ಗಳ ತಗೊಂಡು ಒಂದಷ್ಟು MCQ ಸಾಲ್ವ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗೋಣ. ಬನ್ನಿ, ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, Ministry of Environment, Forest and Climate Change submits India's first national report on the implementation of ನಯೋಗ ಪ್ರೋಟೋಕಾಲ್. ನಯೋಗ ಪ್ರೋಟೋಕಾಲ್ ನ ಇಂಪ್ಲಿಮೆಂಟೇಷನ್ ಸಂಬಂಧಪಟ್ಟ ಹಾಗೆ ಒಂದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಏನಿದೆಯಲ್ಲ, ಸೊ ಅದು ತನ್ನ ವರದಿನ ಫಸ್ಟ್ ಟೈಮ್ ಕೊಟ್ಟಿರುವಂತದ್ದು. ಯಾರು ಕೊಟ್ಟಿರುವಂತದ್ದು? UNCBD ಗೆ ಕೊಟ್ಟಿರುವಂತದ್ದು. ಏನಿದೆ UNCBD? ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಂತ ಹೇಳ್ಬಿಟ್ಟು. ಇದ್ಯಾಕೆ ಬಂತು? ಇದಕ್ಕಿಂತ ಮುಂಚೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನೋಡ್ಬೇಕು ಅಂತಂದ್ರೆ, ಈಗ ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಾಗ ಆಗ್ಬೋದು, ಅಥವಾ ಬಯೋಡೈವರ್ಸಿಟಿ ಸಂಬಂಧಪಟ್ಟಾಗ ಆಗ್ಬೋದು, ಅಥವಾ ಕ್ಲೈಮೇಟ್ ಚೇಂಜ್ ಸಂಬಂಧಪಟ್ಟಾಗ ಆಗ್ಬೋದು, ಮೇಜರ್ ಆಗಿ ಏನಾಯ್ತು ಅಂದ್ರೆ 1992 ನಲ್ಲಿ ಒಂದು ಸಮಿಟ್ ನಡೆಯುತ್ತೆ. ಎಲ್ಲಿ ನಡೆಯುವಂತದ್ದು? ರಿಯೋ ಸಮಿಟ್ ಅಂತ ಕರಿತೀವಿ ಅದಕ್ಕೆ. ರಿಯೋ ಅಂದ್ರೆ ಬ್ರೆಜಿಲ್ ನ ರಿಯೋನಲ್ಲಿ ನಡೆಯುತ್ತೆ. ಅದಕ್ಕೆ ಇಟ್ಟಿರೋ ಹೆಸರು ಬಂದು ಅರ್ತ್ ಸಮಿಟ್ ಅಂತ. ಅರ್ತ್ ಸಮಿಟ್ ನಡೆಯುತ್ತೆ. ಸೊ ಅಲ್ಲಿ ಮೇಜರ್ ಆಗಿ 3 ಔಟ್ಕಮ್ಗಳು ಬರ್ತವೆ. ಯಾವ್ಯಾವ್ದು 3 ಔಟ್ಕಮ್ಗಳು ಅಂತಂದ್ರೆ, UNFCCC ಮೊದಲೇದು ಬಂದು UNFCCC ಅಂತ, ಅಂದ್ರೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕ್ಲೈಮೇಟ್ ಚೇಂಜ್ ಸಂಬಂಧಪಟ್ಟಂತ ಒಂದು ಕನ್ವೆನ್ಷನ್ ಬರುತ್ತೆ. ಅದ್ರ ಜೊತೆಗೆ ಬಂದು ಇನ್ನೊಂದು UNCCD ಅಂತ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟಿಂಗ್ ಡೆಸರ್ಟಿಫಿಕೇಶನ್. ಏನ್ ಈಗ ಮರುಭೂಮೀಕರಣ ಆಗ್ತಾ ಇದೆ, ಸೊ ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಒಂದು ಕನ್ವೆನ್ಷನ್ ತರ್ತಾರೆ, ಇದನ್ನ ಕಾಂಬ್ಯಾಟಿಂಗ್ ಡೆಸರ್ಟಿಫಿಕೇಶನ್ ಗೆ ಅಂತ ಹೇಳ್ಬಿಟ್ಟು. ಅದರಿಂದ ಇನ್ನೊಂದು ಬರುತ್ತೆ, ಯುನೈಟೆಡ್ ನೇಷನ್ ಕನ್ವೆನ್ಷನ್ಸ್ ಆನ್ CBD, ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಅಂತ ಹೇಳ್ಬಿಟ್ಟು. ಬಯೋಡೈವರ್ಸಿಟಿ ಏನಾಗ್ತದೆ ಅದನ್ನ ಕನ್ಸರ್ವೇಷನ್ ಮಾಡಬೇಕು ಅಂತ ಹೇಳಿ ಇದನ್ನ ತರ್ತಾರೆ. ಸೊ ಇದನ್ನ ತಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವೊಂದಷ್ಟು ರೂಲ್ಸ್ ಗಳೀಗ ಕನ್ವೆನ್ಷನ್ ತಂದಿದ್ದಾರೆ, ಅದಕ್ಕಿಂತ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಒಂದು ರೂಲ್ಸ್ ಗಳು ಬೇಕಾಗುತ್ತಲ್ವಾ. ಸೊ ಆ ರೂಲ್ಸ್ ಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಪ್ರೋಟೋಕಾಲ್ಸ್ ಅಂತ ಕರಿತೀವಿ. ಸೊ ಈ ರೀತಿ ಏನಾದ್ರು ಪ್ರೋಟೋಕಾಲ್ಸ್ ಇದನ್ನ ಕಾನ್ಫರೆನ್ಸ್ ಆಫ್ ಪಾರ್ಟಿ ನಡೆಯೋ ಟೈಮಲ್ಲಿ ಕೆಲವೊಂದ್ ಕಡೆ ಪ್ರೋಟೋಕಾಲ್ಸ್ ಹಾಕೊಳ್ತಾ ಬರ್ತಾರೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಪ್ರೋಟೋಕಾಲ್ ಅಂತ ಬಂದಾಗ ಕಾರ್ಟೇಜಿನಾ ಅನ್ನೋದು ಒಂದು ಜಾಗ ಅಷ್ಟೇ. ಸೊ ಕಾರ್ಟೇಜಿನಾದಲ್ಲಿ ಒಂದು ಫಸ್ಟ್ ಪ್ರೋಟೋಕಾಲ್ ಹಾಕೊಳ್ತಾರೆ. ಏನಕ್ಕೆ ಅಂತಂದ್ರೆ ಬಯೋಸೇಫ್ಟಿನ ಎನ್ಶೋರ್ ಮಾಡ್ಕೊಳ್ಳೋದಕ್ಕೆ. ಈ ಬಯೋಸೇಫ್ಟಿ ಅಂತಂದಾಗ ಫೈಟೋಲಾಜಿಕಲಿ ಮಾಡಿಫೈಡ್ ಆರ್ಗಾನಿಸಮ್ಸ್ ಏನ್ ಇರ್ತಾವಲ್ಲ, ಲಿವಿಂಗ್ ಮಾಡಿಫೈಡ್ ಆರ್ಗಾನಿಸಮ್ಸ್ ಅಂತ ಕರಿತೀವಿ, ಅಥವಾ ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್ಸ್ ಅಂತ ಕರಿತೀವಿ. ಹೆಂಗಂದಂಗೆ ಬೇರೆ ಕಡೆ ಇದು ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಬಯೋವೆಪನ್ ಆಗಿ ಯೂಸ್ ಮಾಡ್ತಿದ್ರು ಕೆಲವೊಂದು ಟೈಮಲ್ಲಿ, ಕೋವಿಡ್ ವ್ಯಾಕ್ಸಿನ್ ಅಂತೆಲ್ಲ ಸುದ್ದಿ ಆಗಿತ್ತು, ಕೋವಿಡ್ ವೈರಸ್ ಅಂತ ಹೇಳಿ. ಸೊ ಹಾಗಾಗಿ ಎಲ್ಲಂದ್ರಲ್ಲಿ ಅದನ್ನ ಮಾಡಕ್ಕಾಗಲ್ಲ, ಬಯೋಸೇಫ್ಟಿ ಎನ್ಶೋರ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಬಯೋಸೇಫ್ಟಿ ಎನ್ಶೋರ್ ಮಾಡ್ಕೊಳ್ಳೋದಕ್ಕೆ ಕಾರ್ಟೇಜಿನಾ ತಂದಿದ್ರು. ಅದಾದ್ಮೇಲೆ ಕೆಲವೊಂದು ಬಯೋಲಾಜಿಕಲ್ ಪ್ರಾಡಕ್ಟ್ ಏನಿರ್ತಾವಲ್ಲ, ಅದು ತುಂಬಾ ಬೆನಿಫಿಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ವ್ಯಾಕ್ಸಿನೇಷನ್ ಆಗ್ಬೋದು, ಬೇರೆ ಬೇರೆ ಮೆಡಿಸಿನ್ ಆಗ್ಬೋದು, ಫುಡ್ ಇಂಡಸ್ಟ್ರೀಸ್ ಆಗ್ಬೋದು, ಇಂಡಸ್ಟ್ರಿ ಬೇರೆ ಬೇರೆ ಪ್ರೊಡಕ್ಷನ್ ಆಗ್ಬೋದು. ಸೊ ಈ ರೀತಿಯಾಗಿ ಒಂದಷ್ಟು ಲಿವಿಂಗ್ ಮಾಡಿಫೈಡ್ ಆರ್ಗಾನಿಸಮ್ಸ್ ಆಗ್ಬೋದು, ಅಥವಾ ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್ಸ್ ಆಗ್ಬೋದು, ಅದರ ಬೆನಿಫಿಟ್ ಇರುತ್ತಲ್ಲ. ಸೊ ಅದರ ಬೆನಿಫಿಟ್ ಹೇಗೆ ಶೇರ್ ಆಗ್ಬೇಕು ಅದನ್ನ ರೂಲ್ಸ್ ಮಾಡ್ತಾರೆ. ಅದನ್ನ ರೂಲ್ಸ್ ಮಾಡಿದಂತ ಜಾಗ ಬಂದು ನಯೋಗ. ಸೊ ಅದಕ್ಕೆ ಅದನ್ನಿಟ್ಟಿರೋ ಹೆಸರು ಬಂದು ನಯೋಗ ಪ್ರೋಟೋಕಾಲ್ ಅಂತ. ಸೊ ನಯೋಗ ಪ್ರೋಟೋಕಾಲ್ ಏನ್ ಹೇಳುತ್ತೆ ಅಂತಂದ್ರೆ, ಈ ಲಿವಿಂಗ್ ಮಾಡಿಫೈಡ್ ಆರ್ಗಾನಿಸಮ್ಸ್ ಆಗ್ಬೋದು, ಅಥವಾ ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್ಸ್ ಆಗ್ಬೋದು, ಅದರ ಒಂದು ಬೆನಿಫಿಟ್, ಅದರ ಒಂದು ಆಕ್ಸಿಸ್ ಯಾರಿಗೆ ಹೇಗೆ ಅಂತ ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ಇದೇನ್ ಹೇಳುತ್ತೆ ಅಂತಂದ್ರೆ, ಅದರ ಒಂದು ಆಕ್ಸಿಸ್ ಬೆನಿಫಿಟ್, ಅದರ ಒಂದು ಬೆನಿಫಿಟ್ ಏನಿದೆಯಲ್ಲ ಅದು ಈಕ್ವಿಟೇಬಲ್ ಆಗಿರ್ಬೇಕಂತೆ
ಮತ್ತೆ ಫೇರ್ ಆಗಿರ್ಬೇಕಂತೆ. ಫೇರ್ ಮತ್ತೆ ಈಕ್ವಿಟಬಲ್ ಆಗಿ ಅದರ ಒಂದು ಆಕ್ಸೆಸ್ ಆಗ್ಬೇಕು, ಅದರ ಒಂದು ಬೆನಿಫಿಟ್ ಎಲ್ರಿಗೂ ಶೇರ್ ಆಗ್ಬೇಕು. ಯಾರಿಗೆ ಶೇರ್ ಆಗಬೇಕು? ಮುಖ್ಯವಾಗಿ ಅಲ್ಲಿರುವಂತ ಲೋಕಲ್ ಕಮ್ಯುನಿಟಿಗೆ. ಫಾರ್ ಎಕ್ಸಾಂಪಲ್, ಇವಾಗ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಅಂತ ತಗೊಂಡ್ರೆ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಯಾವ್ದೋ ಒಂದು ಯೂಸ್ಫುಲ್ ಆಗಿರುವಂತದ್ದು ಏನಾದ್ರು ಬಯೋ ರಿಸೋರ್ಸ್ ಸಿಕ್ತು ಅಂತಂದ್ರೆ ಅದರ ಒಂದು ಬಳಕೆ ಪಡೆಯುವಂತ ಹಕ್ಕು ಅವ್ರಿಗೂ ಇರುತ್ತೆ. ಸೊ ಹಾಗಾಗಿ ಅದರ ಒಂದು ಬೆನಿಫಿಟ್ ಅವ್ರಿಗೂ ಸೇರ್ಬೇಕಾಗುತ್ತೆ ಕಮ್ಯುನಿಟಿಗೆ. ಸೊ ಈ ರೀತಿನಲ್ಲಿ ಇದನ್ನ ಹೇಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಮಾಡಿದ್ದು. ಸೊ ಇದನ್ನ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇದು 2002 ಫಸ್ಟ್ ಟೈಮ್ 2002 ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮಲ್ಲೂ ಕೂಡ ಒಂದು ಆಕ್ಟ್ ತರ್ತೀವಿ, ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಆಕ್ಟ್ ಅಂತ ಹೇಳ್ಬಿಟ್ಟು ಬಯೋಡೈವರ್ಸಿಟಿ ಆಕ್ಟ್ ಅಂತ ತರ್ತೀವಿ 2002 ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಆಕ್ಟ್ ಅಂತ. ಸೊ ಈ ಆಕ್ಟ್ ಅಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ, ಕೆಲವೊಂದು ಬಾಡಿಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ಇಂಪ್ಲಿಮೆಂಟೇಷನ್ ಮಾಡ್ಬೇಕಲ್ವಾ ನಾವು ಇಂಪ್ಲಿಮೆಂಟೇಷನ್ ಮಾಡ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನೋಡಬಹುದು, ನ್ಯಾಷನಲ್ ಲೆವೆಲ್ ಅಂತ ಬಂದಾಗ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಸೊ ಅವ್ರು ಮಾನಿಟರ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಅಂತ ಬಂದಾಗ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಬೋರ್ಡ್ ಅಂತ ತರ್ತೀವಿ. ಆ ಬೋರ್ಡ್ ಗಳು ಏನ್ ಮಾಡ್ತಾರೆ, ಬಯೋಡೈವರ್ಸಿಟಿನ ಹೇಗೆ ಮಾನಿಟರ್ ಮಾಡಬೇಕು, ಕನ್ಸರ್ವ್ ಮಾಡಬೇಕು ಅನ್ನೋದಾಗ ಮಾನಿಟರ್ ಮಾಡ್ತಾ ಹೋಗ್ತವೆ. ನೆಕ್ಸ್ಟ್ ಲೋಕಲ್ ಲೆವೆಲ್ ಅಂತ ಬಂದಾಗ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾನಿಟರಿಂಗ್ ಕಮಿಟಿ ಅಂತ ತರ್ತೀವಿ. ಇವು ಒಂದು ಲೋಕಲ್ ಲೆವೆಲ್ ಇರ್ತವೆ. ಸೊ ಈ ರೀತಿಯಾಗಿ ಗವರ್ನೆನ್ಸ್ ಮಾಡ್ತಾ ಇರುತ್ತೆ, ಮತ್ತೆ ಆ ಬೆನಿಫಿಟ್ ಶೇರಿಂಗ್ ಎನ್ಶೋರ್ ಮಾಡ್ತಾ ಇರುತ್ತೆ. ಸೊ ಈ ರೀತಿಯಾಗಿ ನಾವು ಕೆಲಸ ಮಾಡಿದೀವಿ. ಸೊ ಅದರ ಒಂದು ರಿಪೋರ್ಟ್ ನ ಈಗ UNCCD ಗೆ ಸಬ್ಮಿಟ್ ಮಾಡ್ತಾ ಇದೆ. ಸೊ ಇಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಆಗುತ್ತೆ. ಯಾವ್ದು ಬೇಕಿದ್ರು ಕ್ವಶನ್ ಆಗ್ಬೋದು, ಎಲ್ಲ ನೋಟ್ ಮಾಡ್ಕೊಳ್ಳಿ. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ, ಇದು ಅಸೆಷನ್ ಮತ್ತೆ ರೀಸನಿಂಗ್ ಟೈಪ್ ಕ್ವಶನ್ ಬಂದಿರುವಂತದ್ದು. ನಯೋಗ ಪ್ರೋಟೋಕಾಲ್ ಅಸೆಷನ್ ನೋಡೋದಾದ್ರೆ ಸ್ಟೇಟ್ಮೆಂಟ್, ನಯೋಗ ಪ್ರೋಟೋಕಾಲ್ ಜೀವ ವೈವಿಧ್ಯದ ಸಂರಕ್ಷಣೆಯನ್ನು ಉತ್ತೇಜಿಸುತ್ತದೆ. ಓಕೆ. ಎರಡನೇ ಸ್ಟೇಟ್ಮೆಂಟ್ ಒಂದು ಕಾರಣ ಇರುತ್ತೆ, ತಳಿ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ಥಳೀಯ ಸಮುದಾಯದೊಳಗೆ ಪ್ರಯೋಜನವನ್ನು ನ್ಯಾಯಯುತವಾಗಿ ಹಂಚಿಕೆಯನ್ನು ಇದು ಖಚಿತಪಡಿಸಿಕೊಳ್ಳುತ್ತೆ. ಹೌದು, ಮೊದಲನೇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ನಯೋಗ ಪ್ರೋಟೋಕಾಲ್ ಅಂತಂದ್ರೆ, ಇದು ಜೀವ ವೈವಿಧ್ಯ ಸಂರಕ್ಷಣೆಯನ್ನು ಉತ್ತೇಜಿಸುತ್ತೆ, ಪ್ರೊಟೆಕ್ಷನ್ಗೆ ಅದು ಪ್ರಮೋಟ್ ಮಾಡುತ್ತೆ. ಕರೆಕ್ಟ್ ಆಗಿದೆ. ಮತ್ತೆ ಈ ನಯೋಗ ಪ್ರೋಟೋಕಾಲ್ ಯಾಕೆ ಅದು ಇಂಪಾರ್ಟೆಂಟ್ ಅಂತ ಕಾರಣ ಏನಂತಂದ್ರೆ, ಇದನ್ನ ಹೇಳ್ತಾ ಇರುವಂತದ್ದು, ಆ ಒಂದು ಲೋಕಲ್ ರಿಸೋರ್ಸಸ್ ನ ಬಯೋ ರಿಸೋರ್ಸ್ ನ ಬಳಸ್ಕೋಬೇಕಾದ್ರೆ ಅದು ಸಮುದಾಯಗಳಿಗೆ ಅಲ್ವಾ, ಸ್ಥಳೀಯ ಸಮುದಾಯಗಳಿಗೆ ಪ್ರಯೋಜನವನ್ನ ನ್ಯಾಯಯುತವಾಗಿ ಫೇರ್ ಅಂಡ್ ಈಕ್ವಿಟಬಲ್ ಆಗಿ ಎನ್ಶೋರ್ ಮಾಡಿದೀವಾ, ಅದರ ಒಂದು ಬೆನಿಫಿಟ್ ಶೇರ್ ಆಗಿದೆಯಾ, ಅದನ್ನ ಎನ್ಶೋರ್ ಮಾಡಿಸ್ತಾ ಇದೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಇದಕ್ಕೆ ಆನ್ಸರ್ ಸ್ಟೇಟ್ಮೆಂಟ್ ಮತ್ತೆ ರೀಸನ್ ಎರಡು ಕರೆಕ್ಟ್ ಆಗಿರೋದ್ರಿಂದ ಈ ಎರಡು ಸರಿಯಾಗಿದೆ. ಮುಂದಿನ ಒಂದು ಕ್ವಶನ್ ನೋಡೋದಾದ್ರೆ, ಆ ಆರ್ಟಿಕಲ್ ನೋಡೋದಾದ್ರೆ, ಕ್ರಾಬ್ ಇನ್ ಸೈಲೆಂಟ್ ವ್ಯಾಲಿ ಫೌಂಡ್ ಡಿಸ್ಪ್ಲೇಯಿಂಗ್ ಬೋತ್ ಮೇಲ್ ಅಂಡ್ ಫಿಮೇಲ್. ಏನಿದೆಯಲ್ಲ ಕ್ರಾಬ್, ಈ ಕ್ರಾಬ್ ಸಿಕ್ಕಿರುವಂತದ್ದು ಸೈಲೆಂಟ್ ವ್ಯಾಲಿ ಎಲ್ಲಿ ಬರುತ್ತೆ, ಕೇರಳದಲ್ಲಿ. ಅಂದ್ರೆ ಕೇರಳದ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಏನಿದೆಯಲ್ಲ, ಅಲ್ಲಿ ಈ ಕ್ರಾಬ್ ಸಿಕ್ಕಿರುವಂತದ್ದು. ಇದ್ರ ಸ್ಪೆಷಾಲಿಟಿ ಏನಂತಂದ್ರೆ ಗ್ಯಾನ್ಡ್ರೋಮಾರ್ಫಿ ಅಂತ ಕರಿತೀವಿ. ಗ್ಯಾನಂಡ್ರೋಮಾರ್ಫಿ ಅಂತ ಏನ್ ಹಂಗಂದ್ರೆ ಅಂತಂದ್ರೆ, ಇಟ್ ಇಸ್ ಡಿಸ್ಪ್ಲೇಯಿಂಗ್ ಬೋತ್ ಮೇಲ್ ಅಂಡ್ ಫಿಮೇಲ್ ಕ್ಯಾರೆಕ್ಟರ್ ಎರಡನ್ನೂ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್. ಅದ್ರ ಹೆಸರು ತಿಳ್ಕೊಳ್ಳಿ, ವೇಲಾ ಕಾರ್ಲಿ ಅಂತ. ನಿಮ್ಗೆ ಕೇಳ್ತಾರೆ ವೇಲಾ ಕಾರ್ಲಿ ಅನ್ನೋದು ಸ್ಪೆಷಾಲಿಟಿ ಏನು, ಯಾಕಂತಂದ್ರೆ ಇದು ಮೇಲ್ ಮತ್ತೆ ಫಿಮೇಲ್ ಎರಡರದ್ದು ಒಂದು ಕ್ಯಾರೆಕ್ಟರ್ ನ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಅದೊಂದು. ಮತ್ತೆ ಎಲ್ಲಿ ಸಿಕ್ಕಿರುವಂತದ್ದು, ಇದು ಸಿಕ್ಕಿರುವಂತದ್ದು ವೆಸ್ಟರ್ನ್ ಘಾಟ್ಸ್, ಅದರಲ್ಲೂ ಕೇರಳದ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಸಿಕ್ಕಿರುವಂತದ್ದು. ಅಂಡ್ ಇಟ್ ಇಸ್ ಎಂಡೆಮಿಕ್, ಅಲ್ಲಿ ಮಾತ್ರ ಸಿಗುತ್ತೆ, ಅಲ್ಲಿ ಮಾತ್ರ ಸಿಗುವಂತದ್ದು. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಕೇಳ್ಬೋದು ವೇಲಾ ಕಾರ್ಲಿ ಅನ್ನೋ ಸುದ್ದಿನಲ್ಲಿತ್ತು, ಇದು ಯಾವ ಸ್ಪೀಶೀಸ್ ಅಂತ ಕೇಳ್ಬೋದು, ಏನಂತ ಕೇಳ್ಬೋದು, ಕ್ರಾಬ್ ಅಂತ ನೆನ್ಪಿಟ್ಕೊಂಡಿದ್ರು ಸಾಕಾಗುತ್ತೆ. ಮತ್ತೆ ಇದು ಸಿಗುವಂತದ್ದು ಯೂಶಲಿ ಫ್ರೆಶ್ ವಾಟರ್ ಇರುತ್ತೆ. ಮತ್ತೆ ಈ ಮರದ ಹೋಲ್ಗಳಲ್ಲಿ ವಾಸ ಮಾಡುತ್ತಂತೆ, ಮರದ ಹೋಲ್ಗಳಲ್ಲಿ ವಾಸ ಮಾಡ್ತಾ ಇರುತ್ತೆ. ಸೊ ಎವಲ್ಯೂಷನ್ ಸ್ಟೇಜಸ್ ಹೇಗಿತ್ತು, ಅಥವಾ ಏನೇನು ಚೇಂಜಸ್ ಆಗ್ತಾ ಇದೆ, ಅಥವಾ ಅಡಾಪ್ಷನ್ ಹೇಗಾಗಿದೆ ಆ ಒಂದು ಎನ್ವಿರಾನ್ಮೆಂಟ್, ಇದನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಈ ಕ್ಷಣ ತಿಳ್ಕೊಬೇಕಾಗಿರೋ ವಿಚಾರ ಏನಂತಂದ್ರೆ, ವೇಲಾ ಕಾರ್ಲಿ ಅನ್ನೋದು ಇದ್ರ ಸ್ಪೆಸಿಫಿಕೇಶನ್ ಏನು, ಎಲ್ಲಿ ಸಿಕ್ಕಿದೆ, ಇದು ತಿಳ್ಕೊಂಡ್ರೆ ಸಾಕಾಗುತ್ತೆ. ಯಾವ ರೀತಿ ಬರುತ್ತೆ ಬಂದ್ರೆ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ವೇಲಾ ಕಾರ್ಲಿ ಈ ಕೆಳಗಿನ ಯಾವ ವರ್ಗಕ್ಕೆ ಸೇರಿದೆ? ಸಿಂಪಲ್ ಕ್ವಶನ್, ಆರ್ಥ್ರೋಪೋಡ ಅಂತ ಕರಿತೀವಿ, ನೆನ್ಪಿಟ್ಕೊಂಡ್ರೆ ಸಾಕು. ಅಥವಾ ಕ್ರಾಬ್ಸ್. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಏಮ್ಸ್ ಫಾರ್ ಯೂನಿವರ್ಸಲ್ ಹೆಲ್ತ್ ಇನ್ಶೂರೆನ್ಸ್ ಬೈ 2033 ಸೇಸ್ ಫಿನಾನ್ಸ್ ಮಿನಿಸ್ಟರ್. ಏನ್ ಹೇಳ್ತಾ ಇದಾರೆ ಅಂತಂದ್ರೆ, 2033 ಒಳಗಡೆ ಹೆಲ್ತ್ ಇನ್ಶೂರೆನ್ಸ್ ಏನಿದೆಯಲ್ಲ ಅದರನ್ನು ಎಲ್ರಿಗೂ ಆಗೋ ರೀತಿಯಲ್ಲಿ ಯೂನಿವರ್ಸಲಿ ತರಬೇಕು ಅಂತೇಳಿ ಈಗ ಸರ್ಕಾರ ತೀರ್ಮಾನ ಮಾಡಿರೋದು. ಅದು ಯೂನಿವರ್ಸಲ್ ಆಗ್ಬೇಕು ಅಂತ. ಇವಾಗ ಸುಮಾರು ಭಾರತದಲ್ಲಿ 58 ಕೋಟಿ ಜನ ಮಾತ್ರ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದಾರೆ ಅಂತ ಒಂದು ಡೇಟಾ ಹೇಳ್ತಾ ಇದೆ. ಅಂದ್ರೆ ನಿಯರ್ಲಿ 50%. ಬಟ್ ಅದು ಎಲ್ರಿಗೂ ತರಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ತಾರಂತದ್ದು, ಇವೊಂದು ಇಷ್ಟು ಪೆನಿಟ್ರೇಷನ್ ಇದ್ರೂ ಕೂಡ ನಮ್ದು ಪ್ರೀಮಿಯಂ ಕಟ್ಟೋದು ಇರುತ್ತಲ್ಲ, ಇನ್ಶೂರೆನ್ಸ್ ಪ್ರೀಮಿಯಂ ತುಂಬಾ ಕಡಿಮೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅವರೇಜ್, ಗ್ಲೋಬಲ್ ಅವರೇಜ್ ಅಂತ ತಗೊಂಡ್ರೆ $943 ಕಟ್ತಿದ್ರೆ, ನಮ್ದು ಎಷ್ಟಿದೆ ಗೊತ್ತಾ, 97 ಇದೆ. ಅಂದ್ರೆ ಪ್ರೀಮಿಯರ್ ಕೂಡ ತುಂಬಾ ಕಡಿಮೆ ಇದೆ. ನಮ್ಮಲ್ಲಿ 58 ಕೋಟಿ ಕವರ್ ಆಗಿದ್ರು ಕೂಡ ಅಷ್ಟೇ ಇದೆ. ಸೊ ಹಾಗಾಗಿ ಇದನ್ನ ಅಚೀವ್ ಮಾಡಬೇಕಾಗತ್ತೆ ಅಂತ ಸರ್ಕಾರ ಈಗ ಮುಂದಾಗಿರೋದು. ಅದಕ್ಕೆ ಸಾಕಷ್ಟು ಇನಿಷಿಯೇಟಿವ್ ತಗೊಂಡಿದೆ. ಫಾರ್ ಎಕ್ಸಾಂಪಲ್ ನೋಡಬಹುದು, ಈ ಇನ್ಸೂರೆನ್ಸ್ ಸೆಕ್ಟರ್ ಏನಿದೆಯಲ್ಲ, ಇನ್ಸೂರೆನ್ಸ್ ಸೆಕ್ಟರ್ FTA ಅಲೋ ಮಾಡ್ತಾ ಇದ್ದಾರೆ. ಹೈಯರ್ FTA 75% ಅಷ್ಟು ಇನ್ಸೂರೆನ್ಸ್ ಸೆಕ್ಟರ್ಗೆ FTA ಅಲೋ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೊಟ್ಟಿರುವಂತದ್ದು. ಮತ್ತೆ ನೀವೇನೋ ಒಂದು ಇನ್ಸೂರೆನ್ಸ್ ಸಂಬಂಧಪಟ್ಟಂತ ಪ್ರೀಮಿಯರ್ ಕಟ್ತಿರಲ್ಲ, ಪ್ರೀಮಿಯಂ, ಸೊ ಅದಕ್ಕೆ GST ರಿಲೀಫ್ ಕೊಡ್ತಾರೆ. ಅದ್ರ ಜೊತೆಗೆ ಈಗ ಇದಿದೆಯಲ್ಲ, ಇನ್ಸೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ, ಅಂದ್ರೆ ಇನ್ಸೂರೆನ್ಸ್ ಸಂಬಂಧಪಟ್ಟಂತ ನೋಡ್ಕೊಳ್ಳುವಂತ ಒಂದು ಬಾಡಿ ಇದು. ಇನ್ಸೂರೆನ್ಸ್ ರೆಗ್ಯುಲೇಟರಿ
ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ರೂರಲ್ ಹೋಗ್ಬಿಟ್ಟು ಅಲ್ಲಿ ಕ್ಯಾಂಪೇನ್ಗಳನ್ನ ಮೂಡಿಸುವಂಥದ್ದು, ಅವೇರ್ನೆಸ್ ಗಳನ್ನ ಮೂಡಿಸುವಂಥದ್ದು, ಈ ರೀತಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೆಲವೊಂದು ಸ್ಕೀಮ್ಸ್ಗಳು, ಫಾರ್ ಎಕ್ಸಾಂಪಲ್ ಇದ್ ನೋಡ್ಬೋದು, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಇದೆಯಲ್ಲ, ಸೊ ಅದು ಒಂದು ಇನ್ಸೂರೆನ್ಸ್ ಸ್ಕೀಮ್. ಅಂದ್ರೆ ಒಂದು ಫ್ಯಾಮಿಲಿಗೆ 5 ಲಕ್ಷದವರೆಗೂ ಹೆಲ್ತ್ ಇನ್ಸೂರೆನ್ಸ್ ಕವರ್ ಮಾಡ್ತಾ ಇರ್ತಾರೆ. ಒಂದು ಫ್ಯಾಮಿಲಿಗೆ ಒಂದು ವರ್ಷಕ್ಕೆ 5 ಲಕ್ಷದವರೆಗೂ ಹೆಲ್ತ್ ಇನ್ಸೂರೆನ್ಸ್ ನ ಕವರ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನ್ ಬೆನಿಫಿಟ್ ಆಗಿದೆ ಅಂತಂದ್ರೆ ಸುಮಾರು 6 ಕೋಟಿಯಷ್ಟು ಸೀನಿಯರ್ ಸಿಟಿಸನ್ಗೆ ಈಗ ಆಲ್ರೆಡಿ ಇನ್ಸೂರೆನ್ಸ್ ಕವರ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಸಾಕಷ್ಟು ಇನಿಷಿಯೇಟಿವ್ ತರ್ತಾನೆ ಇದ್ದಾರೆ. ಸೊ ನೀವು ಒಂದು ಇದ್ರಲ್ಲಿ ತಿಳ್ಕೊಬೇಕಾಗಿದೆ ಅಂತಂದ್ರೆ ಸ್ವಲ್ಪ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಆರೋಗ್ಯ ಯೋಜನಾ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಟಾರ್ಗೆಟ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಥವಾ ಯೂನಿವರ್ಸಲ್ ಹೆಲ್ತ್ ಇನ್ಸೂರೆನ್ಸ್ ಕವರೇಜ್ ನಾವು ಎಷ್ಟರಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು 2033 ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು, ಭಾರತದಲ್ಲಿ ಸಾರ್ವತ್ರಿಕ ಆರೋಗ್ಯ ವಿಮಾ ರಕ್ಷಣೆ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತ ಸರ್ಕಾರವು 2047ರ ವೇಳೆಗೆ ಸಾರ್ವತ್ರಿಕ ಆರೋಗ್ಯ ವಿಮಾ ರಕ್ಷಣೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ. ಇಲ್ಲ, ಇದು 2047 ಅಲ್ಲ, ಬದಲಿಗೆ 2033. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆಯುಷ್ಮಾನ್ ಭಾರತ್ ಯೋಜನೆಯು ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷದವರೆಗೆ ಆರೋಗ್ಯ ರಕ್ಷಣೆಯನ್ನು ಅಥವಾ ಆರೋಗ್ಯ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ. ಸರಿಯಾಗಿದೆ. ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ, ಇನ್ಸೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆಯಲ್ಲ, ಸೊ ವಿಮಾ ವಲಯವನ್ನು ನಿಯಂತ್ರಿಸುವ ಜವಾಬ್ದಾರಿ ಹೊಂದಿದೆ. ಹೌದು, ಇವರೇ ನೋಡ್ಕೊಳ್ಳುವಂಥದ್ದು ಇನ್ಸೂರೆನ್ಸ್ ಸಂಬಂಧಪಟ್ಟ ಹಾಗೆ ಎಲ್ಲಾ ವಿಚಾರದ ಹೆಲ್ತ್ ಇನ್ಸೂರೆನ್ಸ್ ಆಗ್ಬೋದು, ಬೇರೆ ಬೇರೆ ಇನ್ಸೂರೆನ್ಸ್ ಗಳಾಗ್ಬೋದು. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಆನ್ಸರ್ 1 ಮಾತ್ರ ತಪ್ಪಾಗಿದೆ. ಸೊ ಹಾಗಾಗಿ 2 ಮತ್ತು 3 ಮಾತ್ರ ಸರಿಯಾಗಿರೋದು. ಮುಂದಿನ ಆರ್ಟಿಕಲ್ ನೋಡಿದ್ರೆ, ಭೀಮಾ ನೇಮ್ಸ್ MS ಧೋನಿ ಆಸ್ ಬ್ರಾಂಡ್ ಅಂಬಾಸಿಡರ್ ಟು ಬೂಸ್ಟ್ ಟ್ರಸ್ಟ್. ಈ ಭೀಮ್ ಏನಿದೆಯಲ್ಲ, ಭಾರತ್ ಇಂಟರ್ಫೇಸ್ ಫಾರ್ ಮನಿ, ಈ ಆಪ್ ಏನಿದೆ, ಸೊ ಇದಕ್ಕೆ ಈಗ MS ಧೋನಿ ಅವ್ರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಅಪಾಯಿಂಟ್ ಮಾಡುವಂಥದ್ದು. ಇದೇನಿದು, ಇದೊಂದು ಪೇಮೆಂಟ್ ಇಂಟರ್ಫೇಸ್ ಮಾಡುವಂಥದ್ದು. ಅಂದ್ರೆ ಈಗ ಫೋನ್ ಪೇ ಎಲ್ಲ ಯೂಸ್ ಮಾಡ್ತಿರ್ತೀವಲ್ಲ ಪ್ಲಾಟ್ಫಾರ್ಮ್, ಅದಕ್ಕೆ ಅಂತಂದ್ರೆ ಡೈರೆಕ್ಟ್ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗುವಂಥದ್ದು. ಯಾವ್ದ್ರ ಮೂಲಕ ಆಗುತ್ತೆ, QR ಕೋಡ್ಗಳ ಮೂಲಕ ಆಗುತ್ತೆ, ಫೋನ್ ನಂಬರ್ ಮೂಲಕ ಆಗುತ್ತೆ. ಸೊ ಇದು ಈ ರೀತಿನಲ್ಲಿ ತಂದಿರುವಂಥದ್ದು. ಇದನ್ನ 2016 ತಂದಿದ್ರು, 2000 ತಂದಿದ್ದು, 2016 ತಂದಿದ್ದು. ಇದನ್ನ ತಂದಿದ್ದು ಯಾರು ಅಂತಂದ್ರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ಇಂಪಾರ್ಟೆಂಟ್, ಇದು ಆಲ್ರೆಡಿ UPSC ಕ್ವಶನ್ ಆಗಿದೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವ್ರು ತಂದಿರುವಂತದ್ದು. ಮತ್ತೆ ಇದ್ರ ಮೇಲೆ ಇನ್ನೂ ಸ್ವಲ್ಪ ಡೀಟೇಲ್ ನೋಡ್ಬೇಕು ಅಂತಂದ್ರೆ ಇದೇನಂತಂದ್ರೆ, ಈಗ ATM ಗಳಾಗ್ಬೋದು, ಇಂಡಿಯಾದಲ್ಲಿ ಬೇರೆ ಬೇರೆ ATM ಗಳೆಲ್ಲ ಇರ್ತವೆ, ಬೇರೆ ಬೇರೆ ಬ್ಯಾಂಕ್ಗಳು. ಸೊ ಅದರ ಒಂದು ಇಂಟರ್ಫೇಸ್ ಮಾಡೋದು ಅಥವಾ ಲಿಂಕ್ ಮಾಡೋದು, ನೆಟ್ವರ್ಕಿಂಗ್ ನೋಡ್ಕೊಳ್ಳುವಂಥದ್ದು. ಮತ್ತೆ ಈ ರೀತಿಯಾಗಿ ಡಿಜಿಟಲ್ ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಗಳಿತ್ತು ಅಂತಂದ್ರೆ ಅದನ್ನ ಮ್ಯಾನೇಜ್ ಮಾಡುವಂಥದ್ದು ಅಥವಾ ಅದನ್ನ ತರುವಂಥದ್ದು. ಇನ್ಫ್ಯಾಕ್ಟ್ ಭೀಮ್ ತಂದಿದ್ದು ಇವರೇನೆ. ಸೊ ಈ ರೀತಿ ಮಾಡುವಂಥದ್ದಾಗಿರುತ್ತೆ. ಸೊ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನ ತಂದಿದ್ದು RBI ಮತ್ತೆ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್, ಇವೆರಡು ಸೇರಿ ತಂದಿರುವಂತದ್ದು. ಇದನ್ನು ಕೇಳ್ತಾರೆ, ನೆನ್ಪಿಟ್ಕೋಬೇಕಾಗತ್ತೆ. RBI ಮತ್ತೆ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಸೇರಿ ತಂದು ಎಸ್ಟಾಬ್ಲಿಷ್ ಮಾಡಿದ್ದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ಎಲ್ಲ ATM ಸಂಬಂಧಪಟ್ಟಾಗ ಆಗ್ಬೋದು, ಇತರ ಪ್ಲಾಟ್ಫಾರ್ಮ್ ಗಳನ್ನ ಸಂಬಂಧಪಟ್ಟಾಗ ಆಗ್ಬೋದು, ಇದರ ಒಂದು ಮಾನಿಟರ್ ಮಾಡ್ತಾ ಇರುತ್ತೆ. ನೆನ್ಪಿಟ್ಕೋಬೇಕಾಗತ್ತೆ. ಈಗ ಸದ್ಯಕ್ಕೆ ಅಪ್ಡೇಟ್ ಏನಂತಂದ್ರೆ, MS ಧೋನಿ ಅವರು ಈ ಭೀಮ್ ಆಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತದ್ದು. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಇತ್ತೀಚೆಗೆ ಯಾರು ಭೀಮ್ ಪೇಮೆಂಟ್ಸ್ ಆಪ್ ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ? ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್ MS ಧೋನಿ. ಮುಂದಿನ ಆರ್ಟಿಕಲ್, ಇಂಡಿಯಾ ಪೋಸ್ಟ್ ಲಾಂಚಸ್ 24 hours and 48 hours ಸ್ಪೀಡ್ ಪೋಸ್ಟ್ ಸರ್ವಿಸಸ್. ಏನಾಗಿದೆ ಅಂತಂದ್ರೆ, ಒಂದು ಪ್ರೀಮಿಯಂ ಸರ್ವಿಸ್ ನ ಕೊಡ್ತಾ ಇದೆ ಇಂಡಿಯನ್ ಪೋಸ್ಟ್. ಏನಂತಂದ್ರೆ ಕೆಲವೊಂದು ವಿಚಾರಗಳು, ಫಾರ್ ಎಕ್ಸಾಂಪಲ್ ಮೆಡಿಸಿನ್ಸ್ ಗಳು ಅಂತಂದ್ರೆ ಅದು ಇನ್ ಟೈಮ್ ರೀಚ್ ಆಗ್ಬೇಕಾಗತ್ತೆ, ಮೆಡಿಸಿನ್ಸ್ ಬೇಗ ರೀಚ್ ಆಗುವಂಥದ್ದು. ಆಮೇಲೆ ಫಾರ್ ಎಕ್ಸಾಂಪಲ್ ಟೈಮ್ ಸೆನ್ಸಿಟಿವ್ ಪ್ರಾಡಕ್ಟ್ಸ್ ಅಂತ ಬರ್ತವೆ, ಅದನ್ನ ಇನ್ ಟೈಮ್ ನೀವು ರೀಚ್ ಮಾಡ್ಸಿಲ್ಲ ಅಂತಂದ್ರೆ ಆ ಟೈಮ್ ಆದ್ಮೇಲೆ ಅದು ಬೇಸ್ಟ್. ಆ ತರದೆಲ್ಲ ಇರುತ್ತೆ. ಸೊ ಹಾಗಾಗಿ ಅದರ ಒಂದು ನೀಡು ಮತ್ತೆ ಅರ್ಜೆನ್ಸಿನ ಅರ್ಥ ಮಾಡ್ಕೊಂಡು ಅದು ಇನ್ ಟೈಮ್ ರೀಚ್ ಮಾಡಿಸ್ಬೇಕು ಅಂತ ಹೇಳಿ ಈ ಒಂದು ಪ್ರೀಮಿಯಂ ಪ್ರಾಜೆಕ್ಟ್ ನ ತಂದಿರುವಂತದ್ದು ಇಂಡಿಯಾ ಪೋಸ್ಟ್. ಏನಂತಂದ್ರೆ ಇದನ್ನ ಎಲ್ಲಾ ಕಡೆ ತಂದಿಲ್ಲ, ಬದಲಿಗೆ ಮೆಟ್ರೋ ಸಿಟೀಸ್ಗಳು 6 ಮೆಟ್ರೋ ಸಿಟೀಸ್ಗಳಲ್ಲಿ ತಂದಿದ್ದಾರೆ. ಸೊ ಏನಂತಂದ್ರೆ 24 hours 6 ಮೆಟ್ರೋ ಸಿಟೀಸ್ಗಳಲ್ಲಿ ತಂದಿರುವಂತದ್ದು. ವಿತಿನ್ 24 hours ಕೆಲವೊಂದು ಪ್ರಾಡಕ್ಟ್ ನ ರೀಚ್ ಮಾಡಿಸುವಂತದ್ದು. ಮತ್ತೆ 48 hours, ಇದು 48 hours ಅಲ್ಲಿ ರೀಚ್ ಮಾಡಿಸುವಂತದ್ದು ಎಲ್ಲ ಸಿಟೀಸ್ಗಳಲ್ಲಿ ತರ್ತಾ ಇದ್ದಾರೆ, ಆಲ್ ಸಿಟೀಸ್ಗೂ ಬರ್ತಾ ಇದೆ. ಬಟ್ 24 hours ಅಲ್ಲಿ ರೀಚ್ ಮಾಡಿಸುವಂತದ್ದು ಸದ್ಯಕ್ಕೆ ಈಗ ಮೆಟ್ರೋ ಸಿಟೀಸ್ಗಳು ತರ್ತಾ ಇರೋಂಥದ್ದು, ಇಂಪಾರ್ಟೆಂಟ್ ಮೆಟ್ರೋ ಸಿಟೀಸ್ಗಳಲ್ಲಿ ಮಾತ್ರ ತರ್ತಾ ಇದ್ದಾರೆ. ಯಾವ್ದಾದ್ರು ಒಂದು ನೀಡ್ ಇತ್ತು ಅಂತಂದಾಗ ಈ ಒಂದು ಪ್ರೀಮಿಯಂ ಸರ್ವಿಸ್ ನ ತಗೊಂಡು ಅದನ್ನ ಇಮಿಡಿಯೇಟ್ ಆಗಿ ರೀಚ್ ಮಾಡಿಸಬಹುದಾಗಿರುತ್ತೆ. ಇಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಅಂದ್ರೆ OTP ಬೇಸ್ ಮೇಲೆ ನಡೆಯುವಂಥದ್ದು. ಈಗ OTP ಬೇಸ್ ಮೇಲೆ ನಡೆಯುತ್ತೆ, ಬೇಗ ಅದನ್ನ ರೀಚ್ ಮಾಡಿಸ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಸ್ವಿಗ್ಗಿ ಆಗ್ಬೋದು, ಝೊಮ್ಯಾಟೊ ಆಗ್ಬೋದು, ಇನ್ ಟೈಮ್ ಕೊಡ್ಬೇಕಾಗತ್ತೆ. ಕೊಟ್ಟಿಲ್ಲ ಅಂತಂದ್ರೆ ಏನಾಗುತ್ತೆ, ಡಿಲೇ ಆಗುತ್ತೆ. ಡಿಲೇ ಆದಾಗ ರೀಫಂಡ್ ಮಾಡ್ಬೇಕಾಗುತ್ತೆ ಅಥವಾ ಅದಕ್ಕೊಂದಷ್ಟು ಫೈನ್ ಹಾಕ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಿಮ್ಗೆ ಏನಾದ್ರು 24 hours ಅಲ್ಲಿ ಅಥವಾ 48 hours ಅಲ್ಲಿ ಏನಾದ್ರು ಒಂದು ಪೋಸ್ಟ್ ರೀಚ್ ಆಗಿಲ್ಲ ಅಂತಂದಾಗ ಅದನ್ನ ಪೂರ್ತಿ ರೀಫಂಡ್ ಮಾಡ್ಕೊಡ್ತಾರೆ. ಮತ್ತೆ ಇದು OTP ಬೇಸ್ ಮೇಲೆ ನಡೆಯುತ್ತೆ. ಮತ್ತೆ ಈಗ ಆಲ್ರೆಡಿ ನಾನು ಹೇಳಿದೆ 6 ಸಿಟೀಸ್ ಅಲ್ಲಿ ತಂದಿದ್ದಾರೆ, ಮೆಟ್ರೋ ಸಿಟೀಸ್ ಅಂತ ಹೇಳ್ಬಿಟ್ಟು. ಮೊದಲೇ ಏನಿತ್ತಂದ್ರೆ ಡೆಲ್ಲಿ, ಮುಂಬೈ ಮತ್ತೆ ಕೋಲ್ಕತ್ತಾ, ಹೈದರಾಬಾದ್, ಚೆನ್ನೈ ಇಲ್ಲಿ ಆಕ್ಟಿವ್ ಆಗಿತ್ತು. ಈಗ ಬೆಂಗಳೂರಲ್ಲಿ ತಂದಿದ್ದಾರೆ. ಸೊ ಅದಕ್ಕೆ ಸುದ್ದಿನಲ್ಲಿರುವಂತದ್ದು, ನೆನ್ಪಿಟ್ಕೋಬೇಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರುತ್ತೆ,
ಪ್ರೀಮಿಯಂ ಸ್ಪೀಡ್ ಪೋಸ್ಟ್ ಸೇವೆಗಳಿಗೆ ಸಂಬಂಧಿಸಿದ ಕೆಳಗಣಿಗಳನ್ನು ಪರಿಗಣಿಸಿ. ಬೆಂಗಳೂರಿನ ಎಲ್ಲಾ ಅಂಚೆ ಕಚೇರಿಗಳಲ್ಲಿ 24 ಗಂಟೆಗಳ ಸ್ಪೀಡ್ ಪೋಸ್ಟ್ ಸೇವೆಗಳನ್ನು ಲಭ್ಯವಿದೆ. ಇಲ್ಲ, ಎಲ್ಲ ಬೆಂಗಳೂರಿನ ಎಲ್ಲಾ ಅಂಚೆ ಕಚೇರಿಗಳಲ್ಲಿ ತಂದಿಲ್ಲ. ಈಗ ಸದ್ಯಕ್ಕೆ ತಂದಿರುವಂತದ್ದು ಇವರು ಜಸ್ಟ್ ಒಂದು 42 ಪೋಸ್ಟ್ ಆಫೀಸ್ ಅಲ್ಲಿ ಮಾತ್ರ. ನೋಡಿ, 42 ಬೆಂಗಳೂರಿನ 42 ಪೋಸ್ಟ್ ಆಫೀಸ್ಗಳಲ್ಲಿ ಮಾತ್ರ ಸದ್ಯಕ್ಕೆ ಈ ಒಂದು 24 ಅವರ್ಸ್ ಅಲ್ಲಿ ಸ್ಪೀಡ್ ಡೆಲಿವರಿನ ಕೊಡುವಂತ ಅವಕಾಶ ಇರುವಂತದ್ದು. ಎಲ್ಲದರಲ್ಲೂ ತಂದಿಲ್ಲ. ವಿಳಂಬವಾದ ಸಂದರ್ಭದಲ್ಲಿ ಈ ಸೇವೆಯು ಪಾವತಿಸಿದ ಅಂಚೆ ಶುಲ್ಕದ ಸಂಪೂರ್ಣ ಮರುಪಾವತಿಯನ್ನು ಒದಗಿಸುತ್ತದೆ. 24 ಗಂಟೆ ಒಳಗಡೆ ನಿಮ್ಗೆ ಏನಾದ್ರೂ ಆ ಪೋಸ್ಟ್ ರೀಚ್ ಆಗಿಲ್ಲ ಅಂತಂದ್ರೆ ಅದನ್ನ ರೀಫಂಡ್ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ಇದು ಸರಿಯಾಗಿದೆ. ಆನ್ಸರ್ ಬಂದು 2 ಮಾತ್ರ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಇವ ನಮ್ಮವ ಬಿಲ್ ಟೇಬಲ್ಡ್ ಸೀಕ್ಸ್ ಟು ಪ್ರಿವೆಂಟ್ ಹಾನರ್ ಕಿಲ್ಲಿಂಗ್ ಕ್ಯಾಸ್ಟ್ ಬೇಸ್ಡ್ ಕ್ರೈಮ್ಸ್. ಏನಂತಂದ್ರೆ ಹಾನರ್ ಕಿಲ್ಲಿಂಗ್, ಮರ್ಯಾದೆ ಹತ್ಯೆಗಳನ್ನ ತಪ್ಪಿಸುವಂತದ್ದು, ಮತ್ತೆ ಕ್ಯಾಸ್ಟ್ ಬೇಸ್ಡ್ ಕ್ರೈಮ್ಗಳು. ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುತ್ತೆ, ಅಂತರ್ಜಾತಿ ಮದುವೆಗಳಾಗುತ್ತೆ ಅಂತಂದಾಗ ಅಲ್ಲಿ ಮರ್ಯಾದೆ ಹತ್ಯೆಗಳಾಗುವಂಥದ್ದು ನಾವು ಪೇಪರ್ಗಳೆಲ್ಲ ಓದಿರ್ತೀವಿ. ಸೊ ಇಂಥದ್ನೆಲ್ಲ ತಪ್ಪಿಸ್ಬೇಕು, ಆ ಕ್ಯಾಸ್ಟ್ ಬೇಸ್ಡ್ ಕ್ರೈಮ್ಗಳನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಈಗ ಇವ ನಮ್ಮವ ಅನ್ನೋ ಒಂದು ಬಿಲ್ ನ ಇದನ್ನ ಪಾಸ್ ಮಾಡಿದೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ. ಸೊ ಹಾಗಾಗಿ ಸುದ್ದಿಯಲ್ಲಿ ಇರುವಂತದ್ದು. ಇದಕ್ಕೆ ಶಾರ್ಟ್ ಆಗಿ ಇಟ್ಟರೆ ಹೆಸರು ಬಂದು ಇವ ನಮ್ಮವ ಬಿಲ್ ಅಂತ. ಇದು ಕಂಪ್ಲೀಟ್ ಬಿಲ್ ಹೆಸರು ಬಂದ್ಬಿಟ್ಟು ಕರ್ನಾಟಕ ಫ್ರೀಡಮ್ ಆಫ್ ಚಾಯ್ಸ್ ಇನ್ ಮ್ಯಾರೇಜ್, ಕರ್ನಾಟಕ ಫ್ರೀಡಮ್ ಆಫ್ ಚಾಯ್ಸ್ ಇನ್ ಮ್ಯಾರೇಜ್ ಅಂಡ್ prevention and prohibition of honor killing, prevention and prohibition of crime, prevention and prohibition of crime in the name of honor and traditional. ಹಾನರ್ ಮತ್ತೆ ಟ್ರೆಡಿಷನ್ ಹೆಸರಲ್ಲಿ ಒಂದು ಏನು ಕ್ರೈಮ್ ಆಗುತ್ತಲ್ಲ ಅದನ್ನ ತಡೆಯೋದು ಅಥವಾ ಅದನ್ನ ಸ್ಟಾಪ್ ಮಾಡುವಂಥದ್ದು ಇದ್ರ ಮುಖ್ಯ ಉದ್ದೇಶ ಆಗಿರುತ್ತೆ. ಅದ್ರ ಜೊತೆಗೆ ಯಾರಿಗೆ ಮದುವೆ ಆಗಕ್ಕೆ ಹಕ್ಕಿದೆ ಸೊ ಅದನ್ನ ಸಪೋರ್ಟ್ ಮಾಡುವಂಥದ್ದು, ಆ ಒಂದು ಫ್ರೀಡಮ್ ನ ಎನ್ಶೋರ್ ಮಾಡ್ಕೊಳ್ಳುವಂಥದ್ದು, ಈ ಕೆಲಸನ ಅದು ಮಾಡ್ತಾ ಇರುತ್ತೆ. ಅಂದ್ರೆ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೇಳಿದೆ ಆರ್ಟಿಕಲ್ 21 ಅಂಡರ್ ಅಲ್ಲಿ ರೈಟ್ ಟು ಮ್ಯಾರಿ ಅಂದ್ರೆ ಅವರ ಒಂದು ಯಾರಿಗೆ ಮದ್ವೆ ಆಗ್ಬೇಕು, ಯಾರ ಮದ್ವೆ ಆಗ್ಬೇಕು ಅನ್ನೋದನ್ನ ಆಯ್ಕೆ ಮಾಡೋದು ಸಂಗತಿನ ಸೊ ಆ ವ್ಯಕ್ತಿಯ ಇಂಡಿವಿಜುವಾಲಿಟಿ ಬಿಟ್ಟಿರುತ್ತೆ. ಸೊ ಹಾಗಾಗಿ ಅದೊಂದು ಪರ್ಸನಲ್ ಲಿಬರ್ಟಿ ಅಂತ ಹೇಳಿದೆ. ಸೊ ಅಂತದ್ರಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಈಗ ಒಂದು ಬಿಲ್ ಪಾಸ್ ಮಾಡುವಂಥದ್ದು, ಮತ್ತೆ ಅಲ್ಲಾಗುವಂತಹ ಮರ್ಯಾದೆ ಹತ್ಯೆಗಳು ಅದನ್ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ಇದ್ರ ಪ್ರಾವಿಷನ್ಸ್ ನೋಡ್ಕೋಬೇಕಾಗತ್ತೆ. ಇವ ನಮ್ಮ ಬಿಲ್ ಪ್ರಾವಿಷನ್ಸ್ ಗಳು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಏನೆಲ್ಲ ಪ್ರಾವಿಷನ್ಸ್ ಇದೆ, ಇಫ್ ಇನ್ ಕೇಸ್ ಏನಾದ್ರು ಆ ವ್ಯಕ್ತಿಗಳು ಹಾನರ್ ಕಿಲ್ಲಿಂಗ್ ಅಥವಾ ಮರ್ಯಾದೆ ಹತ್ಯೆನ ಇನ್ವಾಲ್ವ್ ಆದ್ರು ಅಂತಂದ್ರೆ ಅಥವಾ ಮರ್ಯಾದೆ ಹತ್ಯೆ ಆಯ್ತು ಅಂತಂದ್ರೆ ಆ ವ್ಯಕ್ತಿಗೆ 5 ವರ್ಷ ಜೈಲು. ಇದು ಮಿನಿಮಮ್ 5 ವರ್ಷ ಜೈಲ್ನ 5 ವರ್ಷ ಜೈಲಿಗೆ ಹಾಕ್ತಾರೆ. ಜೊತೆಗೆ ಇಫ್ ಇನ್ ಕೇಸ್ ಆ ವ್ಯಕ್ತಿ ಮೇಲೆ ಅಟ್ಯಾಕ್ ಆಗಿರುತ್ತೆ, ಗಾಯ ಆಗಿರುತ್ತೆ ಅಂತಂದ್ರೆ ಅವಾಗ್ಲೂ ಕೂಡ 2 ವರ್ಷ ಮಿನಿಮಮ್ 2 ಇಯರ್ಸ್ ವರೆಗೆ ಜೈಲ್ ಹಾಕ್ತಾರೆ. ಮತ್ತೆ ಅದನ್ನೇನಾದ್ರು ಅಪೋಸ್ ಮಾಡ್ತಿರ್ತಾರೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತಾ ಇದೆ ಅದನ್ನ ಯಾರೋ ಅಪೋಸ್ ಮಾಡ್ತಾರೆ ಅಂತ ಆದ್ರೆ ಸೊ ಅಂತ ವ್ಯಕ್ತಿಗಳು ಯಾರನ್ನ 5 ಜನಕ್ಕಿಂತ ಜಾಸ್ತಿ ಜನ ಸೇರ್ಕೊಂಡು ಅಲ್ಲಿ ಮೊಬ್ಲಿಂಗ್ ಚಿತ್ತರದ್ದು ಏನಾದ್ರು ಆಗ್ತಾ ಇದೆ ಅಂತಂದಾಗ ಸೊ ಅದಕ್ಕೂ ಕೂಡ ಅವ್ರಿಗೆಲ್ರಿಗೂ 3 ವರ್ಷ ಜೈಲು ಪ್ಲಸ್ 2 ಲಕ್ಷ ರೂಪಾಯಿ ದಂಡ ಹಾಕ್ತಾರೆ. 2 ಲಕ್ಷ ರೂಪಾಯಿ ದಂಡ ಕಟ್ಟಬೇಕಾಗತ್ತೆ. ಸೊ ಇಷ್ಟೆಲ್ಲ ಆಗುತ್ತೆ. ಮತ್ತೆ ಅದನ್ನ ಪ್ರಮೋಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಈಗ ಅವರ ಒಂದು ಅದನ್ನ ಅವ್ರು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅಡ್ಮಿನಿಸ್ಟ್ರೇಷನ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗ್ಬೋದು, ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಆಗ್ಬೋದು, ಮತ್ತೆ ಪೊಲೀಸಿಂಗು ಸೊ ಎರಡೂನು ಸಪೋರ್ಟ್ ಮಾಡ್ಬೇಕಾಗತ್ತೆ ಮ್ಯಾಂಡೇಟರಿ ಇನ್ ಕೇಸ್ ಏನಾದ್ರು ಇಂಟರ್ ಕೇಸ್ ಮ್ಯಾರೇಜ್ ಆಗ್ತಾ ಇದೆ ಅಂತ. ಅಷ್ಟೇ ಅಲ್ಲದೆ ಇವ ನಮ್ಮವ ವೇದಿಕೆ ಅಂತ ಒಂದು ವೇದಿಕೆ ಕೊಡ್ತಾರೆ, ಒಂದು ಪ್ಲಾಟ್ಫಾರ್ಮ್ ಇರುತ್ತೆ. ಆ ಪ್ಲಾಟ್ಫಾರ್ಮ್ ಏನ್ ಮಾಡ್ಬೇಕು, ಪ್ರತಿಯೊಂದನ್ನು ಮಾನಿಟರ್ ಮಾಡ್ತಾ ಇರಬೇಕು, ಡೇಟಾನ ತಗೋತಾ ಇರಬೇಕು, ಲಿಸ್ಟ್ ಔಟ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಅದೇನಾಗ್ತಾ ಇದೆ ಅಂದ್ರೆ ಮಾನಿಟರ್ ಮಾಡ್ಬೇಕಾಗತ್ತೆ ಈ ಕೆಲಸಕ್ಕೆ ಅಂತೇಳಿ. ಮತ್ತೆ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆಯಾ, ಇನ್ನೂ ಆನರ್ ಕಿಲ್ಲಿಂಗ್ ಆಗ್ತಾ ಇದೆಯಾ, ಅದನ್ನ ತಡಿಸ್ತಾ ಇದಾರಾ ಅಥವಾ ಈ ಒಂದು ಪ್ರಾವಿಷನ್ಸ್ ಎಲ್ಲ ಇಂಪ್ಲಿಮೆಂಟ್ ಆಗ್ತಾ ಇದೆ, ಇದನ್ನು ಮಾನಿಟರ್ ಮಾಡೋದಕ್ಕೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲೇ ಒಂದು ಕಮಿಟಿನ ಫಾರ್ಮ್ ಮಾಡಿರ್ತಾರೆ. ಇದು ವೇದಿಕೆ ಕೂಡ ಡಿಸ್ಟ್ರಿಕ್ಟ್ ಅಲ್ಲೇ ಇರುವಂತದ್ದು, ಇವ ನಮ್ಮ ವೇದಿಕೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಬರುತ್ತೆ. ಅದ್ರ ಜೊತೆಗೆ ಒಂದು ಕಮಿಟಿ ಫಾರ್ಮ್ ಮಾಡಿರ್ತಾರೆ, ಅದನ್ನ DC ಹೆಡ್ ಮಾಡಿರ್ತಾರೆ. ಸೊ ಇವ್ರುಗಳು ಇದನ್ನ ಮಾನಿಟರ್ ಮಾಡ್ತಾ ಇರ್ತಾರೆ, ಮೇಲ್ವಿಚಾರಣೆ ಮಾಡ್ತಾ ಇರ್ತಾರೆ. ಸೊ ಇಷ್ಟೆಲ್ಲ ಪ್ರಾವಿಷನ್ಸ್ ಬಂದು ಇವ ನಮ್ಮವ ಬಿಲ್ ಅಲ್ಲಿ ಇರುವಂತದ್ದು. ಸೊ ಇದ್ರಲ್ಲಿ ಯಾವ್ದು ಬೇಕಿರೋ ಕ್ವಶನ್ ಆಗ್ಬೋದು, ನೆನ್ಪಿಟ್ಕೋಬೇಕಾಗತ್ತೆ. ಯಾವ ರೀತಿ ಪ್ರಶ್ನೆ ಬರುತ್ತೆ, ಇವ ನಮ್ಮವ ವೇದಿಕೆ ವಿಧೇಯಕ 2026 ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಆಲ್ರೆಡಿ ಆಕ್ಟ್ ಆಗಿದೆ. ಇದು ಗೌರವ ಹತ್ಯೆ ಪ್ರಕರಣಗಳಿಗೆ ಕನಿಷ್ಠ 5 ವರ್ಷಗಳ ಕಾಲ ಜೈಲು ಮತ್ತು ಗಾಯದ ಪ್ರಕರಣಗಳಿಗೆ ದಂಡದೊಂದಿಗೆ ಕನಿಷ್ಠ 2 ವರ್ಷಗಳ ಕಾಲ ಜೈಲನ್ನು ವಿಧಿಸುತ್ತದೆ. ಹೌದು, ಕರೆಕ್ಟ್ ಆಗಿದೆ. 5 ವರ್ಷ ಜೈಲು ಜೊತೆಗೆ 2 ವರ್ಷ ಜೈಲು. ಯಾರಿಗೆ ಕೊಲೆ ಆಯ್ತು ಅಂತಂದ್ರೆ 5 ವರ್ಷ, ಗಾಯಗೊಳಿಸಿದ್ರು ಅಂತಂದ್ರೆ 2 ವರ್ಷ ಜೈಲು ವಾಸ ಅನುಭವಿಸಬೇಕಾಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅಂತರ್ಜಾತಿ ಶಾಂತಿಯುತವಾಗಿದ್ದರೂ ಸಹ ಅವುಗಳನ್ನು ವಿರೋಧಿಸಲು ಯಾವುದೇ ಸಂಖ್ಯೆಯ ವ್ಯಕ್ತಿಗಳು ಸಭೆಯನ್ನು ಇದು ಅನುಮೋದಿಸುತ್ತದೆ. ನೀವು ಶಾಂತಿಯುತವಾಗಾದ್ರೂ ಸರಿ, ವೈಲೆಂಟ್ ಆದ್ರೂ ಸರಿ, ಅದನ್ನ ಅಪೋಸ್ ಮಾಡೋಂಗಿಲ್ಲ. 5 ಜನಕ್ಕಿಂತ ಜಾಸ್ತಿ ಜನ ಸೇರಿ ಅದನ್ನ ಅಪೋಸ್ ಮಾಡ್ತಾರೆ ಅಂತಂದ್ರೆ ಅವ್ರನ್ನ 3 ವರ್ಷ ಜೈಲಿಗೆ ಹಾಕ್ತಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದು ಪರಸ್ಪರ ಒಪ್ಪಿಗೆಯಿಂದ ಮದುವೆಯಾಗುವ ವಯಸ್ಕರಿಗೆ ರಕ್ಷಣೆ ನೀಡುತ್ತದೆ ಮತ್ತು ಆಡಳಿತಾತ್ಮಕ ಪೊಲೀಸ್ ಬೆಂಬಲವನ್ನು ಕಡ್ಡಾಯಗೊಳಿಸುತ್ತಾನೆ ಹೇಳಿದೆ. ಅಡ್ಮಿನಿಸ್ಟ್ರೇಷನ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಇವರಿಗೆ ಪ್ರೊಟೆಕ್ಷನ್ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಆನ್ಸರ್ ಬಂದು 2 ಮಾತ್ರ ತಪ್ಪಾಗುತ್ತೆ. ಸೊ 2 ತಪ್ಪಾಯ್ತು ಅಂತಂದ್ರೆ 1 ಮತ್ತು 3 ಸರಿಯಾಗಿದೆ. 1 ಮತ್ತು 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ 99.35% ಆಫ್ ದ ಸಕಾಲ ಸರ್ವಿಸಸ್ ಡಿಲಿವರ್ಡ್ ವಿತ್ ಇನ್ ಡೆಡ್ ಲೈನ್
ಆಟೋಮಿಟೇಷನ್ ಕವರ್ಸ್ 99%. ಕೃಷ್ಣ ಬೈರೇಗೌಡ ಅವರು ಹೇಳಿರುವಂತದ್ದು. ಏನ ಹೇಳಿದ್ದಾರೆ ಅಂತಂದ್ರೆ ಸಕಾಲ, ನಮ್ಮಲ್ಲಿ ಸಕಾಲ ಅಂತ ಒಂದು ಸ್ಕೀಮ್ ಬಂದಿತ್ತು 2012 ತಂದಿರುವಂತದ್ದು. 2012 ಸಕಾಲ ಅಂತ ಒಂದು ಸ್ಕೀಮ್ ತರ್ತಾರೆ. ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂತಂದ್ರೆ 2011 ಒಂದು ಆಕ್ಟ್ ಬರುತ್ತೆ, ಗ್ಯಾರಂಟಿ ಸರ್ವಿಸ್ ಟು ಸಿಟಿಸನ್ ಆಕ್ಟ್ ಅಂತ. ಕರ್ನಾಟಕ ಗ್ಯಾರಂಟಿ ಸರ್ವಿಸ್ ಟು ಸಿಟಿಸನ್ ಆಕ್ಟ್ 2011 ಅಂತ. ಈ ಒಂದು ಆಕ್ಟ್ ಅಂಡರ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಸಕಾಲನ 2012 ಎಸ್ಟಾಬ್ಲಿಷ್ ಮಾಡಿಸ್ತಾರೆ. ಏನಿದು ಸಕಾಲ ಅಂತಂದ್ರೆ ವಿತ್ ಇನ್ ಟೈಮ್ ಪೀರಿಯಡ್ ಅವರಿಗೆ ಸರ್ವಿಸ್ ಡೆಲಿವರಿ ಕೊಡುವಂಥದ್ದು. ಯಾವ ತರ ಸರ್ವಿಸ್? ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ರೇಷನ್ ಕಾರ್ಡ್ ಆಗ್ಬೋದು, DL ಆಗ್ಬೋದು, RC ಬುಕ್ ಆಗ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗ್ಬೋದು. ನೀವು ಎಲ್ಲೋ ಹೋಗಿ ಒಂದ್ ಕಡೆ ಅಪ್ಲೈ ಮಾಡಿ ಬರ್ತೀರಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯಾವ್ದು ನಾಡ ಕಚೇರಿ ಆಗ್ಬೋದು ಅಥವಾ ತಹಸೀಲ್ದಾರ್ ಆಫೀಸ್ ಆಗ್ಬೋದು, ಅಲ್ಲೋಗಿ ಅಪ್ಲೈ ಮಾಡಿ ಬರ್ತೀರಾ ಅಂತಂದ್ರೆ ಅದನ್ನ ಮಾನಿಟರ್, ನೀವು ಪದೇ ಹೋಗಕ್ಕಾಗಲ್ಲ, ಅಥವಾ ಪದೇ ಅದನ್ನ ಪುಷ್ ಮಾಡೋದಕ್ಕೆ, ಫೈಲ್ ನ ಒಂದ್ ಕಡೆ ಮೂವ್ ಮಾಡೋದಕ್ಕೆ ಹೋಗಿ ಅದಕ್ಕೆ ಏನು ದುಡ್ಡು ಕೊಟ್ಟು ಅಥವಾ ಕರಪ್ಷನ್ ಅಲ್ಲಿ ಇನ್ವಾಲ್ವ್ ಆಗಕ್ಕಾಗಲ್ಲ. ಸೊ ಅದ್ರ ಬದಲಾಗಿ ಏನ್ ಮಾಡುವುದು ಅಂತಂದ್ರೆ ಅದು ಟ್ರಾನ್ಸ್ಪರೆಂಟ್ ಆಗಬೇಕು, ಸ್ಪೀಡ್ ಆಗಬೇಕು, ಮತ್ತೆ ಅದರ ಒಂದು ಅಕೌಂಟಬಿಲಿಟಿ ಎನ್ಶೋರ್ ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಸಕಾಲ ಅನ್ನೋ ಪ್ರಾಜೆಕ್ಟ್ ನ 2012 ತರ್ತಾರೆ. ಸುಮಾರು ಈಗಲೂ ಇದರಲ್ಲಿ 1100ಕ್ಕಿಂತ ಹೆಚ್ಚಿಗೆ ಸರ್ವಿಸ್ಗಳು ಇದೆ. ನಾನು ಹೇಳಿದ್ನಲ್ಲಿ ಒಂದು ಶಿಫ್ಟ್ ಮಾಡೋದಲ್ಲ, ಅದೇ ರೀತಿ ಸರ್ವಿಸ್ಗಳು ಸುಮಾರು 1000ಕ್ಕಿಂತ ಹೆಚ್ಚಿಗೆ ಸರ್ವಿಸಸ್ಗಳಿದೆ. ಅಂದ್ರೆ ವಿತ್ ಇನ್ ಟೈಮ್ ಪೀರಿಯಡ್ ಅಲ್ಲಿ ಅದನ್ನ ಕೊಟ್ಬಿಡ್ತಾರೆ ನಿಮ್ಗೆ. 14 ದಿನನೋ 21 ದಿನ ಟೈಮ್ ತಗೊಂಡು ಅದು ಆ ಪ್ರಾಡಕ್ಟ್ ನ ನಿಮ್ಗೆ ಸರ್ವಿಸ್ ನ ಡೆಲಿವರಿ ಮಾಡುವಂತದ್ದು ಆಗಿರುತ್ತೆ. ಸೊ ಇದೇ ರೀತಿ ತಂದಿರುವಂತದ್ದು. ಸೊ ಅದಕ್ಕೆ ಈಗ ಸುಮಾರು 99% ಅಷ್ಟು ರೆಸ್ಪಾಂಡ್ ಮಾಡಿದಾರಂತೆ. ಅಂದ್ರೆ ಕೆಲವೊಂದು ಡಿಸ್ಪೋಸ್ ಮಾಡಿರ್ತಾರೆ, ಬಟ್ ಎಲ್ಲಾನು ಅವರು ಡೆಲಿವರಿ ಮಾಡಿದ್ದಾರೆ ಅಂತಲ್ಲ, ಕೆಲವೊಂದು ಡಿಸ್ಪೋಸ್ ಮಾಡಿದ್ದಾರೆ, ಸೊ ಇನ್ನೊಂದು ಕೆಲವೊಂದನ್ನ ಇನ್ಶೋರ್ ಮಾಡುವಂಥದ್ದು. ಸೊ ಹಾಗಾಗಿ ಕರ್ನಾಟಕ ಗ್ಯಾರಂಟಿ ಸ್ಕೀಮ್ ಟು ಸಿಟಿಸನ್. ಮತ್ತೆ ಇದನ್ನ ಹೆಂಗ್ ಟ್ರ್ಯಾಕ್ ಮಾಡ್ತೀರಾ ಅಂತಂದ್ರೆ ಇದಕ್ಕೆ ನಿಮ್ಗೆ GSC ಅಂತ ಒಂದು ನಂಬರ್ ಕೊಡ್ತಾರೆ. ಗ್ಯಾರಂಟಿ ಸ್ಕೀಮ್ ಟು ಸಿಟಿಸನ್ ಡಿಜಿಟಲ್ ನಂಬರ್ ಕೊಟ್ಟಿರ್ತಾರೆ, 15 ಡಿಜಿಟ್ ಇರುವಂತ ಒಂದು ನಂಬರ್ ಕೊಟ್ಟಿರ್ತಾರೆ. ಆ ಡಿಜಿಟ್ ಮೂಲಕ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇನ್ನೇನ್ ಮಾಡ್ತಾರೆ ಅಂದ್ರೆ ಒಂದಿಷ್ಟು SMS ಗಳು ಕಳಿಸುವಂತದ್ದು. ಫಾರ್ ಎಕ್ಸಾಂಪಲ್ ವಿಲೇಜ್ ಅಕೌಂಟೆಂಟ್ ಇಂದ ಸೆಕ್ರೆಟರಿ ಲೆವೆಲ್ ಹೋಯ್ತು, ಸೆಕ್ರೆಟರಿಯಿಂದ ನಿಮ್ಗೆ ತಹಸೀಲ್ದಾರ್ ಸೈನ್ ಹೋಯ್ತು. ಈ ರೀತಿಯಾದಂತಹ ಒಂದು ಅಲರ್ಟ್ ಗಳು ಮೆಸೇಜ್ಗಳು ಬರ್ತಾನೆ ಇರುತ್ತೆ. ಸೊ ನಿಮ್ಗೆ ಒಂದು ಅಲರ್ಟ್ ಮೆಸೇಜ್ಗಳನ್ನು ಕಳಿಸ್ತಾ ಇರ್ತಾರೆ. ಈ ಡಿಜಿಟಲ್ ಪಿನ್ಗಳನ್ನ ಇಟ್ಕೊಂಡು ನೀವು ಆನ್ಲೈನ್ ಮೂಲಕ ಚೆಕ್ ಮಾಡಬಹುದಾಗಿರುತ್ತೆ. ನಿಮ್ಮ ಒಂದು ಫೈಲು ಯಾವ ಒಂದು ಸ್ಟೇಜ್ ಅಲ್ಲಿ ಇದೆ, ಎಲ್ಲಿ ಮೂವ್ ಆಗ್ತಾ ಇದೆ, ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಬಟ್ ವಿತ್ ಇನ್ ಟೈಮ್ ಪೀರಿಯಡ್ ನಿಮ್ಗೆ ಕೊಡಬೇಕು. ಇಫ್ ಇನ್ ಕೇಸ್ ಏನಾದ್ರು 21 ದಿನ 15 ದಿನನೋ ಅಷ್ಟರೊಳಗಡೆ ನೀವು ಕೊಡ್ಲಿಲ್ಲ ಅಂತಂದ್ರೆ ದಿನಕ್ಕೆ 20 ರೂಪಾಯಿ ದಂಡ ಆಗ್ತಾ ಬರ್ತಾರೆ. ಅಂದ್ರೆ ಅವ್ರು ನಿಮ್ಗೆ ಕೊಡ್ತಾ ಹೋಗ್ತಾರೆ. ಗೌರ್ಮೆಂಟ್ಗೆ ದಂಡ 20, ಯಾಕಂದ್ರೆ ವಿತ್ ಇನ್ ಟೈಮ್ ಪೀರಿಯಡ್ ನಿಮ್ಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ಗೌರ್ಮೆಂಟ್ಗೆ ದಂಡ ಆಗುತ್ತೆ, ಆ ದುಡ್ಡನ್ನ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಸೊ ಈ ರೀತಿ ನಡೀತಾ ಇರೋಂಥದ್ದು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸಕಾಲ, ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರುತ್ತೆ? ಸಕಾಲ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 2026 ಇದು 2026ರಲ್ಲಿ 99%ಕ್ಕಿಂತ ಹೆಚ್ಚು ಸಕಾಲಿಕ ಸೇವೆಗಳನ್ನು ಒದಗಿಸುವ ಮೂಲಕ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ. ಇದು ಆಡಳಿತದಲ್ಲಿ ಹೆಚ್ಚಿನ ದಕ್ಷತೆಯನ್ನು ಸೂಚಿಸುತ್ತದೆ. ಇದು ಸರ್ಕಾರನೇ ಹೇಳಿರುವಂತದ್ದು. ಸೊ ಹಾಗಾಗಿ ಇದು ಕರೆಕ್ಟ್ ಆಗುತ್ತೆ. ನಾಗರಿಕರಿಗೆ ಸಮಯಬದ್ಧ, ಯಾಕೆ ಸರ್ಕಾರ ಹೇಳಿದ್ದು ಅಂತ ಹೇಳ್ತಾ ಇದೀನಿ ಅಂತಂದ್ರೆ ಕೆಲವೊಂದು ಟೈಮಲ್ಲಿ ನಿಮ್ಗೆ KS ಅಂತ ಒಂದು ಎಕ್ಸಾಮ್ಗಳಲ್ಲಿ ಸೊ ಈ ಡೇಟಾಗಳು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಎಕನಾಮಿಕ್ ಸರ್ವೆನಲ್ಲಿ ಸಿಗುತ್ತೆ. ಯಾಕಂತಂದ್ರೆ ಅದು ಹೇಳಿರುವಂತದ್ದೇ ಸರ್ಕಾರ ಹೇಳಿರುವಂತದ್ದು. ಸೊ ಹಾಗಾಗಿ ನಾಗರಿಕರಿಗೆ ಸಮಯಬದ್ಧ ಸೇವಾ ವಿತರಣೆಯನ್ನು ಖಚಿತಪಡಿಸಿಕೊಳ್ಳಲು ಇದನ್ನು ಕರ್ನಾಟಕ ನಾಗರಿಕ ಸೇವಾ ಖಾತರಿ ಕಾಯ್ದೆ, ಹೌದು ಕರ್ನಾಟಕ ಗ್ಯಾರಂಟಿ ಸರ್ವಿಸ್ ಟು ಸಿಟಿಸನ್ ಅಂತ ಹೇಳಿದೆ, ಕರ್ನಾಟಕ ನಾಗರಿಕ ಸೇವಾ ಖಾತರಿ ಕಾಯ್ದೆ 2011 ಅಡಿಯಲ್ಲಿ ಪ್ರಾರಂಭಿಸಲಾಯಿತು. ಇದು ಸರಿಯಾಗಿದೆ. ವಿಳಂಬವಾದ ಸಂದರ್ಭದಲ್ಲಿ ನಾಗರಿಕರು ದಿನಕ್ಕೆ 20 ರೂಪಾಯಿಗಳಂತೆ ಗರಿಷ್ಠ 500ರವರೆಗೆ ಪರಿಹಾರವನ್ನು ಪಡೆಯಲು ಅರ್ಹರಾಗಿರ್ತಾರೆ. ಡಿಲೇ ಆಯ್ತು ಅಂತಂದ್ರೆ ಇವರು ಅದು ಕಾಂಪನ್ಸೇಷನ್ ಕೊಡ್ತಾ ಹೋಗ್ತದೆ ಗೌರ್ಮೆಂಟ್. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ಬ್ರಿಂಗ್ಸ್ ಅಪೆಕ್ಸ್ ಬ್ಯಾಂಕ್ ಅಂಡರ್ RTA ಆಕ್ಟ್. ಏನಾಗಿದೆಯಲ್ಲ ಈ ಅಪೆಕ್ಸ್ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿದೆಯಲ್ಲ, ಈ ಕೋಆಪರೇಟಿವ್ ಬ್ಯಾಂಕ್ಸ್ ನೀವು ನೋಡಬಹುದು, ಕೋಆಪರೇಟಿವ್ ಮೂವ್ಮೆಂಟ್ಸ್ ಎಲ್ಲ ಪ್ರೋ ಪೀಪಲ್ ಮೂವ್ಮೆಂಟ್ ಆಗಿದ್ದು. ಜೊತೆಗೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಅಂದಾಗ ಅದರಲ್ಲಿ ಗೌರ್ಮೆಂಟ್ ಶೇರ್ ಕೂಡ ಒಂದು ಮೆಜಾರಿಟಿ ಇರುತ್ತೆ, ಅಂದ್ರೆ ಪಬ್ಲಿಕ್ ಶೇರ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಯಾವ ವಿಚಾರಗಳು ತಿಳ್ಕೊಳ್ಳುವಂಥದ್ದು, ಯಾವ ಮಾಹಿತಿಗಳು ತಿಳ್ಕೊಳ್ಳುವಂಥದ್ದು, ಫಿನಾನ್ಸ್ ಆಗ್ಬೋದು, ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಂತ ಆಗಿರ್ಬೋದು, ಅಥವಾ ನೀವು ಅದ್ರಲ್ಲಿ ಏನೋ ಸರ್ವಿಸ್ ಪಡ್ಕೋತಾ ಇದೀರಿ ಅಂತಂದ್ರೆ ಅದ್ರ ಸಂಬಂಧಪಟ್ಟಂಗೆ ಆಗ್ಬೋದು. ಸೊ ಆ ರೀತಿ ಇನ್ಫಾರ್ಮೇಶನ್ಗಳನ್ನ ತಿಳ್ಕೊಳ್ಳುವಂತ ಹಕ್ಕು ಎಲ್ರಿಗೂ ಇದೆ, ಅಲ್ಲಿರೋರ್ಗಿದೆ. ಸೊ ಹಾಗಾಗಿ ಇದು RTA ಆಕ್ಟ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳಿ ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ಹೇಳಿದೆ. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂತದ್ದು. ಸೊ ಹಾಗಾಗಿ ಸ್ವಲ್ಪ ನಾವು ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ಏನಿದೆಯಲ್ಲ, ಸೊ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಅಂತಂದ್ರೆ ಇದೊಂದು ಶಾಸನಬದ್ಧ ಸಂಸ್ಥೆ. ನಮ್ಗೆ RTA ಆಕ್ಟ್ ಬಂತು ಯಾವಾಗ? 2005 ಬಂತು. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ RTA ಯಾವಾಗ ಬಂದಿದ್ದು? 2005 ಬಂತು. ಸೊ ಅದರ ಅಂಡರ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದೆ ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್. ಸೊ ಹಾಗಾಗಿ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿದೆ ನಾನು. ಸೊ ಇದಕ್ಕೊಂದು ಸಿವಿಲ್ ಕೋರ್ಟ್ ಅಷ್ಟು ಪವರ್ ಇರುತ್ತೆ. ಸಿವಿಲ್ ಕೋರ್ಟ್ ಅಂತಂದ್ರೆ ಇದಕ್ಕಿಂತ ಮುಂಚೆ ನಾನು ಹೇಳೋದೇನಂತಂದ್ರೆ ಯಾವಾಗ ನಾವು RTA ಇಂಪ್ಲಿಮೆಂಟ್ ಮಾಡಕ್ ಶುರು ಮಾಡಿದ್ವಿ, ಅವಾಗ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ PIO ಅಂತ ಒಬ್ರು ಇರ್ತಾರೆ, ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಅಂತ ಇರ್ತಾರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ. ಸೊ ಅವರು ಆ ಡಿಪಾರ್ಟ್ಮೆಂಟ್ ಅಲ್ಲಿ
ನಮಗೆ ಬೇಕಾದಂತ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾ ಇಲ್ಲ ಪಬ್ಲಿಕ್ಗೆ ಅಂತ ಅಂದಾಗ ಸೊ ನಾವೇನ್ ಮಾಡ್ಬೋದು ಅಂತಂದ್ರೆ ಇದನ್ನ ಅಪೀಲ್ ಮಾಡ್ಬೋದು. ಸೆಕೆಂಡ್ ಅಪಿಲೆಂಟ್ ಅಂತ ಕರಿತೀವಿ, ಸೆಕೆಂಡ್ ಅಪಿಲೆಂಟ್ ಪ್ರಾವಿಷನ್ ಅಂತ ಕರಿತೀವಿ. ಸೆಕೆಂಡ್ ಟೈಮ್ ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ ನಾವು ಇದನ್ನ ಅಪೀಲ್ ಮಾಡ್ಬೋದು. ಅಪೀಲ್ ಮಾಡ್ಬಿಟ್ಟು ಸೆಕೆಂಡ್ ಟೈಮ್ ಅಲ್ಲಿ ಅಪೀಲ್ ಮಾಡ್ಬಿಟ್ಟು ಕೇಳ್ಬೋದು. ಸೊ ಇನ್ಫಾರ್ಮೇಶನ್ ಅವ್ರು ಕೊಡ್ತಾ ಇಲ್ಲ, ಡಿಲೇ ಮಾಡ್ತಾ ಇದ್ದಾರೆ, ಸೊ ಹಾಗಾಗಿ ಇಲ್ಲೇ ಅಪೀಲ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಈ ಒಂದು ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ಎಷ್ಟೆಲ್ಲ ಸ್ಟ್ರಾಂಗ್ ಪವರ್ ಇರುತ್ತೆ ಅಂತಂದ್ರೆ ಅದು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇರುವಂತ ಆಫೀಸರ್ಗಳನ್ನ ಸಬನ್ ಮಾಡುವಂಥದ್ದು, ಕೇಸ್ಗಳನ್ನ ತಗೊಳ್ಳುವಂಥದ್ದು, ಆ ಒಂದು ಗ್ರೀವೆನ್ಸ್ ಏನಿರುತ್ತೆ ಅದನ್ನ ರಿಸರ್ವ್ ಮಾಡುವಂಥದ್ದು, ಸೊಲ್ಯೂಷನ್ ಕೊಡುವಂಥದ್ದು, ಈ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಓವರ್ ಆಲ್ ಆಗಿ ಇದಕ್ಕೊಂದು ಸಿವಿಲ್ ಕೋರ್ಟ್ ಅಷ್ಟು ಪವರ್ ಇರುತ್ತೆ. ಸೊ ಹಾಗಾಗಿ ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಇದೆಲ್ಲಿದೆ ಹೆಡ್ ಕ್ವಾರ್ಟರ್ಸ್? ಇದು ಹೆಡ್ ಕ್ವಾರ್ಟರ್ಸ್ ಬಂದು ಮಾಹಿತಿ ಸೌಧ, ಕರ್ನಾಟಕದ ಮಾಹಿತಿ ಸೌಧ ಗೊತ್ತಿಲ್ಲ, ಬೆಂಗಳೂರಿನ ಮಾಹಿತಿ ಸೌಧ. ಸೊ ಅಲ್ಲಿರುವಂತದ್ದು. ಮತ್ತೆ ಇದ್ರಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾರೆ ಅಂತಂದಾಗ ಇದನ್ನ ಹೆಡ್ ಮಾಡುವಂತವ್ರು ಕರ್ನಾಟಕ ಸ್ಟೇಟ್ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್. ಕರ್ನಾಟಕ ಸ್ಟೇಟ್ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಒಬ್ರು ಇರ್ತಾರೆ, ಚೀಫ್ ಇನ್ಫಾರ್ಮೇಶನ್ ಕಮಿಷನರ್. ಸೊ ಅವ್ರ ಜೊತೆಗೆ ಇನ್ನು 10 ಜನ ಕಮಿಷನರ್ಸ್ ಇರ್ತಾರೆ, ಒಟ್ಟು 11 ಜನ ಇದಕ್ಕೆ ಇರ್ತಾರೆ. ಸೊ ಇವ್ರನ್ನ ಅಪಾಯಿಂಟ್ ಮಾಡುವಂತವ್ರು ಗವರ್ನರ್ ಇವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ, ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇಷ್ಟು ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ಸಂಬಂಧಪಟ್ಟಂತ ವಿಚಾರಗಳು. ಪ್ರಶ್ನೆ ಯಾವ ರೀತಿ ಬರುತ್ತೆ? ಕರ್ನಾಟಕ ಮಾಹಿತಿ ಆಯೋಗಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಇದು ಮಾಹಿತಿ ಹಕ್ಕು ಕಾಯ್ದೆ 2005ರ ಅಡಿಯಲ್ಲಿ ಸ್ಥಾಪಿಸಲಾದ ಒಂದು ಶಾಸನಬದ್ಧ ಸಂಸ್ಥೆ ಆಗಿದೆ. ಹೌದು, ಇದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ, ಕರೆಕ್ಟ್ ಆಗಿದೆ. ಇದು 2ನೇ ಮೇಲ್ಮನೆಯ ಪ್ರಾಧಿಕಾರ, ಇದು ಸೆಕೆಂಡ್ ಅಪೆಲೇಟ್ ಅಥಾರಿಟಿ ಆಗಿದೆ, ಇದು ಕರೆಕ್ಟ್ ಆಗಿದೆ. ಇದು ಸಿವಿಲ್ ನ್ಯಾಯಾಲಯಕ್ಕೆ ಅಥವಾ ಸಿವಿಲ್ ಕೋರ್ಟ್ಗೆ ಸಮಾನವಾದ ಅಧಿಕಾರಗಳನ್ನು ಹೊಂದಿದೆ, ಹೌದು, ಇದು ಕರೆಕ್ಟ್ ಆಗಿದೆ. ಇದು ಉಚ್ಚ ನ್ಯಾಯಾಲಯದ ನೇರ ನಿಯಂತ್ರಣದಲ್ಲಿ ನಿರ್ವಹಿಸುತ್ತೆ, ಇಲ್ಲ, ಆ ತರದೇನಿಲ್ಲ. ಇದು ಸ್ಟ್ಯಾಟ್ಯೂಟರಿ ಬಾಡಿ, ಎಕ್ಸಿಕ್ಯೂಟಿವ್ ಬಾಡಿಯಾಗಿ ವರ್ಕ್ ಆಗ್ತಾ ಇದೆ. ಸೊ ಹಾಗಾಗಿ ಇದು ಹೈಕೋರ್ಟ್ ಅಂಡರ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಏನಿಲ್ಲ. ಸೊ ಹೀಗಾಗಿ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಅಂದ್ರೆ ಇದೇ ಆನ್ಸರ್ ಆಗುತ್ತೆ. ಸೊ ಇಷ್ಟು ಆರ್ಟಿಕಲ್ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.